ಕಿಲೋಮೀಟರ್ ಬಹಳ ದೂರ ಇದೆ. ನಮಗೆ ಫಿಗರ್ ಹೇಳ್ಬಿಡಿ. ನಾವು 500 ಕಿಲೋಮೀಟರ್ ಅಂತಂದ್ರೂ ಪರವಾಗಿಲ್ಲ, ಮಿನಿಮಮ್ ಒಂದು 100-200 ಜನ ಮಿನಿಮಮ್ ಕರ್ಕೊಂಡ್ಬರ್ಬೇಕು. 100-200 ಜನ ಮಿನಿಮಮ್ ಕರ್ಕೊಂಬನ್ನಿ. ಸುತ್ತಮುತ್ತಲಿರೋಲ್ಲ ನಾವು ಬೇಕಾದಷ್ಟು ಜನ ಸಭೆ ಸೇರ್ತಾರೆ. ಒಂದು ಅಧ್ಯಕ್ಷನ ಹೈಕಮಾಂಡ್ ಮಾಡಿದ್ದಾರೆ, ನಮ್ಮ ಲೀಡರ್ಗಳು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ತಾವೆಲ್ಲ ಮುಂದೆ ಕಾರ್ಯಕ್ರಮಕ್ಕೆಲ್ಲಾನು ಸಹಕರಿಸಿ. ಇನ್ನೂ ಬೇಕಾದ್ರೆ ಮಾತಾಡಿದ್ರೆ ಚಂದ್ರಶೇಖರ್ ಅವರು ಬೇಡ ಹಿಂಗೆಲ್ಲ ಮಾತಾಡೋದು ಬೇಡ. ಆಮೇಲೆ ಅವ್ರ ಪಾಪ ಬೇರೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದು ಹೇಳಿದ್ದಾರೆ, ಬೇಡ. ಅದರಿಂದ ತಾವೆಲ್ಲ ಬಹಳ ಸಂಘಟನೆಗಾಗಿ ಕಾರ್ಯಕ್ರಮದಲ್ಲಿ 1 ವರ್ಷ ಹೊಡೆದ್ರಿ. ಈಗ ನಾವು 3 ವರ್ಷ ಆಗ್ಲೇ ಕಳೆದ್ಬಿಟ್ವಿ. 3 ವರ್ಷ ಏನ್ ಕಳೆದ್ವಿ ನಮಗೆ ಗೊತ್ತಾಗ್ತದೆ. ಏನಪ್ಪ ಮೊನ್ನೆ MLA ಆಗಲೇ ಎಲೆಕ್ಷನ್ ಬಂದ್ಬಿಡ್ತಪ್ಪ ಅನ್ನೋ ತರ ಇದೆ. ಅದನ್ನ ಮುಂದೆ ಎಲೆಕ್ಷನ್ ಚುನಾವಣೆಗೆ ಒಂದು ಕೊಟ್ಟಂಗೆ ಆಗ್ಬೇಕು. ಜನ ಸೇರಿ ಎಲ್ಲ ಯೂತ್ ಕಾಂಗ್ರೆಸ್ ಆಗ್ಲಿ, ಮೇನ್ ಕಾಂಗ್ರೆಸ್ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇನ್ನ ಕಾಂಗ್ರೆಸ್ ಬಲಿಷ್ಠವಾಗಿದೆ ರಾಜ್ಯದಾಗಿ ಅಂತ ಎಲ್ಲರೂ ಒಂದು ಮೆಸೇಜ್ ಹೋಗ್ಬೇಕು. ಆತ ಹೇಳಿ ನನ್ನ ಕರೆದು ಮಾತಾಡಿಕೊಂಡು ಅವಕಾಶ ಕೊಟ್ಟಂತ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಈ ಸಭೆ ಮುಕ್ತಾಯ ಆದ್ಮೇಲೆ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಮುಖಂಡರು ಎಲ್ಲರೂ ಕೂಡ ಅಲ್ಲಿ ಮಾತನಾಡ್ತಕ್ಕಂಥದ್ದು. ಈಗ ಹೊರಗಡೆಯಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರಿಂದ ಮನವಿ ಮಾಡ್ಕೊಳ್ತೀವಿ. ನಮ್ಮ GC ಚಂದ್ರಶೇಖರ್ ಅವರು ಹೇಳಿದಾಗೇನೆ ಯಾರ್ಯಾರು ಬರ್ತಾರೆ ಅಂತೇಳಿ ಪಟ್ಟಿ ಕಳಿಸ್ಕೊಡ್ತೀರಲ್ಲ ಇರಬೇಕು ಅಂತೇಳಿ ಒಂದು ಮನವಿ ಮಾಡ್ಕೊಳ್ತೀವಿ. ಈಗ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರ ಸಮಾನ GS ಪಾಟೀಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅದರಿಂದ 21ನೇ ತಾರೀಕು ಬಹಳ ಚೆನ್ನಾಗಿ ನಾವು ಕಾರ್ಯಕ್ರಮ ಮಾಡಬೇಕು. GC ಚಂದ್ರಶೇಖರ್ ಅವರು ಲಿಮಿಟೆಡ್ ಮಾಡಿದ್ದಾರೆ. ನಾವು ಬಹಳ ದೂರ ಅಂದ್ರೆ ನಮ್ದು ಸುಮಾರು 500 ಕಿಲೋಮೀಟರ್ 600 ಕಿಲೋಮೀಟರ್ ಬಹಳ ದೂರ ಇದೆ. ನಮಗೆ ಫಿಗರ್ ಹೇಳ್ಬಿಡಿ. ನಾವು 500 ಕಿಲೋಮೀಟರ್ ಅಂತಂದ್ರೂ ಪರವಾಗಿಲ್ಲ, ಮಿನಿಮಮ್ ಒಂದು 100-200 ಜನ ಮಿನಿಮಮ್ ಕರ್ಕೊಂಡ್ಬರ್ಬೇಕು. 100-200 ಜನ ಮಿನಿಮಮ್ ಕರ್ಕೊಂಬನ್ನಿ. ಸುತ್ತಮುತ್ತಲಿರೋಲ್ಲ ನಾವು ಬೇಕಾದಷ್ಟು ಜನ ಸಭೆ ಸೇರ್ತಾರೆ. ಒಂದು ಅಧ್ಯಕ್ಷನ ಹೈಕಮಾಂಡ್ ಮಾಡಿದ್ದಾರೆ, ನಮ್ಮ ಲೀಡರ್ಗಳು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ತಾವೆಲ್ಲ ಮುಂದೆ ಕಾರ್ಯಕ್ರಮಕ್ಕೆಲ್ಲಾನು ಸಹಕರಿಸಿ. ಇನ್ನೂ ಬೇಕಾದಷ್ಟು ಮಾತಾಡಿದ್ರೆ ಚಂದ್ರಶೇಖರ್ ಅವರು ಬೇಡ ಹಿಂಗೆಲ್ಲ ಮಾತಾಡೋದು ಬೇಡ. ಆಮೇಲೆ ಅವ್ರ ಪಾಪ ಬೇರೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋದು ಹೇಳಿದ್ದಾರೆ, ಬೇಡ. ಅದರಿಂದ ತಾವೆಲ್ಲ ಬಹಳ ಸಂಘಟನೆಗಾಗಿ ಕಾರ್ಯಕ್ರಮದಲ್ಲಿ 1 ವರ್ಷ ಹೊಡೆದ್ರಿ. ಈಗ ನಾವು 3 ವರ್ಷ ಆಗ್ಲೇ ಕಳೆದ್ಬಿಟ್ವಿ. 3 ವರ್ಷ ಏನ್ ಕಳೆದ್ವಿ ನಮಗೆ ಗೊತ್ತಾಗ್ತದೆ. ಏನಪ್ಪ ಮೊನ್ನೆ MLA ಆಗಲೇ ಎಲೆಕ್ಷನ್ ಬಂದ್ಬಿಡ್ತಪ್ಪ ಅನ್ನೋ ತರ ಇದೆ. ಅದನ್ನ ಮುಂದೆ ಎಲೆಕ್ಷನ್ ಚುನಾವಣೆಗೆ ಒಂದು ಕೊಟ್ಟಂಗೆ ಆಗ್ಬೇಕು. ಜನ ಸೇರಿ ಎಲ್ಲ ಯೂತ್ ಕಾಂಗ್ರೆಸ್ ಆಗ್ಲಿ, ಮೇನ್ ಕಾಂಗ್ರೆಸ್ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇನ್ನ ಕಾಂಗ್ರೆಸ್ ಬಲಿಷ್ಠವಾಗಿದೆ ರಾಜ್ಯದಾಗಿ ಅಂತ ಎಲ್ಲರೂ ಒಂದು ಮೆಸೇಜ್ ಹೋಗ್ಬೇಕು. ಆತ ಹೇಳಿ ನನ್ನ ಕರೆದು ಮಾತಾಡಿಕೊಂಡು ಅವಕಾಶ ಕೊಟ್ಟಂತ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಈ ಸಭೆ ಮುಕ್ತಾಯ ಆದ್ಮೇಲೆ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಮುಖಂಡರು ಎಲ್ಲರೂ ಕೂಡ ಅಲ್ಲಿ ಮಾತನಾಡ್ತಕ್ಕಂಥದ್ದು. ಈಗ ಹೊರಗಡೆಯಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರಿಂದ ಮನವಿ ಮಾಡ್ಕೊಳ್ತೀವಿ. ನಮ್ಮ GC ಚಂದ್ರಶೇಖರ್ ಅವರು ಹೇಳಿದಾಗೇನೆ ಯಾರ್ಯಾರು ಬರ್ತಾರೆ ಅಂತೇಳಿ ಪಟ್ಟಿ ಕಳಿಸ್ಕೊಡ್ತೀರಲ್ಲ ಇರಬೇಕು ಅಂತೇಳಿ ಒಂದು ಮನವಿ ಮಾಡ್ಕೊಳ್ತೀವಿ. ಈಗ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರ ಸಮಾನ GS ಪಾಟೀಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ